ನೋಡಿ, ಈಗ ಇಟ್ ಈಸ್ ವೆರಿ ಕ್ಲಿಯರ್. ನಾವು ಒಂದಲ್ಲ ಎರಡಲ್ಲ 52,000 ಕೋಟಿ ರೂಪಾಯಿಯನ್ನು ನಾವು ಜನರಿಗೆ ಈ ಗ್ಯಾರಂಟಿ ಮುಖಾಂತರ ಕೊಡ್ತಾಯಿದೆ. ಆಮೇಲೆ ಈ ಗ್ಯಾರಂಟಿಗಳು ಕೊಡೋದ್ರಿಂದ ಇವು ರಿಪೋರ್ಟ್ಗಳೇ ಬಂದಿದೆಯಲ್ಲ, ಎಷ್ಟು ಜನರಿಗೆ ಒಂದು ಸ್ವಾಭಿಮಾನದ ಬದುಕು ಸಿಗ್ತಾಯಿದೆ ಅಂತ. ನೀವು ರಿಪೋರ್ಟ್ಗಳನ್ನು ಓದಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ರಿಪೋರ್ಟ್ ಇದೆ, ಖಾಸಗಿ ರಿಪೋರ್ಟ್ಗಳಿದೆ, ಇಂಡಿವಿಜುವಲ್ ರಿಪೋರ್ಟ್ಸ್ ಇದೆ. ಎಷ್ಟು ಜನ ಮಹಿಳೆಯರು ಇವಾಗ ಉದ್ಯೋಗಕ್ಕೆ ಬರ್ತಾಯಿದ್ದಾರೆ ವಾಪಸ್ಸು. ಎಷ್ಟು ಜನರಿಗೆ ಪೌಷ್ಟಿಕ ಆಹಾರ ಸಿಗ್ತಾಯಿದೆ ಕುಟುಂಬದಲ್ಲಿ. ಪ್ರತಿ ಕುಟುಂಬಕ್ಕೆ ಇವತ್ತು ಏನಿಲ್ಲ ಅಂದರೂ ಮಿನಿಮಮ್ 6,000 ಉಳಿತಾಯ ಆಗ್ತಾಯಿದೆ ಈ ಗ್ಯಾರಂಟಿಗಳಿಂದ. ಹುಷಾರಿದ್ದರೆ 10,000 15,000 ತನಕ 12,000 ತನಕ ಉಳಿಸ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಗ್ತಾಯಿದೆ? ಮಕ್ಕಳ ಪೋಷಣೆಗೆ ಹೋಗ್ತಾಯಿದೆ, ಅವ್ರ ಒಂದು ಸ್ವಾಭಿಮಾನದ ಬದುಕಿಗೆ ಹೋಗ್ತಾಯಿದೆ. ಏನು ಈ ಕರೋನಾ ಸಂದರ್ಭದಲ್ಲಿರ್ಬೋದು, ಅವ್ರು ಮಾಡಿದಂಥ ಸಾಲದ EMI ಬಡ್ಡಿ ತೀರಿಸ್ಲಿಕ್ಕೆ ಹೋಗ್ತಾಯಿದೆ. ಮತ್ತು ಈ ಪರಿಷ್ಕರಣೆ ಯಾವುದು ನಕಲಿ BPL ಕಾರ್ಡು ಅಂಥವು ಇಂಥವು ಯಾವುದಾದ್ರೂ ಇದ್ದರೆ ಅದನ್ನು ಪರಿಷ್ಕರಣೆ ಅದು ನಿರಂತರವಾಗಿ ನಡೀತಾ ಇದೆ. ಬಟ್ ನಮ್ಮ ಕಮಿಟ್ಮೆಂಟ್ ಏನು? ಸಮಾಜದ ಕಡೆಯ ಮನುಷ್ಯನ ಕೂಡ ಒಂದು ಸ್ವಾಭಿಮಾನದ ಬದುಕು ಕೊಡೋದು. ಅದು ಗ್ಯಾರಂಟಿ ಮುಖಾಂತರ. ಎಸ್, ಎವ್ರಿಥಿಂಗ್ ಈಸ್ ಬರ್ಡನ್ ಮೇಡಮ್. ಈಗ ನಾವು ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡಿ ಮತ್ತು ಇನ್ಸೆಂಟಿವ್ಸ್ ಕೊಡ್ತೀವಿ, ಅದು ಬರ್ಡನ್ ಅಲ್ವಾ? ಇವತ್ತು ನೀವು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ನಡೆದಿದೆ, ಅವು ಸುಮ್ಮನೆ ಹಾಗೆ ಬರ್ತಾರೆ. ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಲ್ಲ, ಸಬ್ಸಿಡೀಸ್ ಕೊಟ್ಟಿದ್ದೀವಲ್ಲ. ಇಂಡಸ್ಟ್ರಿಗಳಿಗೆ ನಾವು ಸಬ್ಸಿಡೀಸ್ ಕೊಟ್ಟಾಗ BJP ಅವ್ರು ಸುಮ್ಮನೆ ಇರ್ತಾರೆ? ಬಡವರಿಗೆ ಕೊಟ್ಟರೆ ತೊಂದರೆನಾ?